ನಾನು ಯಾವ ತಪ್ಪು ಮಾಡಿದೆನೆಂದು ಹೇ ವಿಧಿಯೇ ನನಗೆ ಇಂತಹ ಮೋಸ ಮಾಡಿದೆ. ಬಾ ಸಾವಿತ್ರಿ ಬಾ, ಎಲ್ಲಿ ಹೋಗಿರುವೆ? ಬಂದು ಈ ಬಡವನ ಬಾಳಿನಲ್ಲಿ ಬಡವನ ಮನೆತನವೆಂಬ ದೋಣಿಯನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿಕೊಳ್ಳುವ ಸಾವಿತ್ರಿ, ನಡೆಸಿಕೊಡುವ. ನೀನೊಬ್ಬನೇ ಏನು ಮಾಡಿದೆ ತಂದೆ? ಏನು ಮಾಡಿದೆ ನನ್ನ ಬಾಳಿನ ದುರಂತದಲ್ಲಿ? ಭಾವ, ಅದೆಷ್ಟು ದಿನ ಅಂತ ಅಕ್ಕನ ಚಿಂತೆಯಲ್ಲಿ ಇದೇ ರೀತಿ ಕುಳಿತುಕೊಳ್ಳುವ್ರಿ. ಹೀಗಾದ್ರೆ ನಿಮ್ಮ ಆರೋಗ್ಯವೇ ಹದಗೆಟ್ಟು ಹೋಗುತ್ತದೆ. ಹಿಂದಾದ ಕಹಿ ಘಟನೆಗಳನ್ನು ಮರೆತು ಮುಂದಾಗುವ ಜೀವನದ ಬಗ್ಗೆ ಆಲೋಚನೆ ಮಾಡುವುದೇ ಉತ್ತಮ ಭಾವ. ನಿನ್ನ ಕಣ ಮರೆತು ಬಾಳುವ ವಸ್ತುವಲ್ಲ ನೀಲ, ಅವಳು ವಸ್ತುವಲ್ಲ, ಅವಳು ಸಾಕ್ಷಾತ್ ಆ ಭೂಲೋಕದಿಂದ ಇಳಿದ ದೇವತೆ. ಆ ಕೆಟ್ಟ ಜೇಡಿಯು ಸಾವಿತ್ರಿಯ ಶೀಲ ಹಾಳು ಮಾಡದಲ್ಲದೆ ಅವಳನ್ನು ಗುಂಡಕ್ಕೆ ಕೊಂದು ಹೋದ ನೀಲ, ಕೊಂದು ಹೋದ. ಅಂದ ಮೇಲೆ ಆ ಸೇಡಿನ ಕಿಚ್ಚನ್ನು ಮರೆತು ನಾನು ಹೇಗೆ ಬದುಕಲಿ ನೀಲ? ಇಂತಹ ಮೋಸದ ಜಗತ್ತಿನಲ್ಲಿ. ಭಾವ, ಹೃದಯವನ್ನು ಕಲ್ಲು ಬಂಡೆಯಂತೆ ಗಟ್ಟಿ ಮಾಡಿಕೊಂಡು ಬದುಕಬೇಕು. ಮುಂದೊಂದು ದಿನ ಸಮಯ ಸಾಧಿಸಿ ಆ ನೀಚನ ಅಟ್ಟಹಾಸವನ್ನು ಮಟ್ಟ ಹಾಕುವುದಕ್ಕಾದ್ರೂ ನೀವು ಬದುಕಬೇಕು ಭಾವ. ನೀಲ, ನನ್ನ ಸಾವಿತ್ರಿಯು ಹಸಿವಾದಾಗ ಹೊಟ್ಟೆ ತುಂಬ ಉಂಡು, ಖುಷಿಯಾದಾಗ ಸ್ವಲ್ಪ ನಕ್ಕು, ರೋಷ ಉಕ್ಕಿ ಬಂದಾಗ ಸ್ವಲ್ಪ ಕೂಗಾಡಿ, ದುಃಖವಾದಾಗ ಗಳಗಳನೆ ಎತ್ತು ಬದುಕುತ್ತಿರುವ ಈ ಬಡ ರೈತನಿಗೆ, ಬಡ ರೈತ ಹಣೆ ಪಟ್ಟಿ ಕಟ್ಟಿಕೊಂಡು ಬದುಕುತ್ತಿರುವಾಗ ನನ್ನ ಬಾಳಿನಲ್ಲಿ ಆ ಜೇಡಿಯು ಮರೆಯಲಾರದ ಸುನಾಮಿಯನ್ನೇ ಎಬ್ಬಿಸಿಬಿಟ್ಟ. ಆ ಸುನಾಮಿ ಎಂಬ ಅಲೆಯನ್ನು ಸರ್ವನಾಶ ಮಾಡಿದಾಗಲೇ ನಿನ್ನಕ್ಕನ ಸತ್ತ ನಿನ್ನಕ್ಕನ ಆತ್ಮಕ್ಕೆ ಶಾಂತಿ ನೀಲ, ಶಾಂತಿ. ಮಾವ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಬಾರಯ್ಯಣ್ಣ ಬಾ, ಎಲ್ಲರೂ ಎಲ್ಲರೂ ಚೆನ್ನಾಗಿ ಆರಾಮದಿಂದ ಇದ್ದೇವೆ ರಾಯಣ್ಣ, ಆರಾಮದಿಂದ ಇದ್ದೇವೆ.
ಅಂದ ಹಾಗೆ ಸಾವಿತ್ರಿ ಕಾಣಿಸುತ್ತಿಲ್ಲ. ತೋಟಕ್ಕೆ ಏನಾದರೂ ಹೋಗಿದ್ದಾಳೇನೋ ಮಾವ? ಅಣ್ಣ, ಇನ್ಮೇಲೆ ಅಕ್ಕ ಬರೀ ನೆನಪು ಮಾತ್ರ. ತಂಗಿ ಅಂದರೆ ನನ್ನ ತಂಗಿ ರಾಯಣ್ಣ ರಾಯಣ್ಣ ನಿನ್ನ ತಂಗಿ ಸಾವಿತ್ರಿಯು ಮರಳಿ ಬಾರದ ಊರಿಗೆ ನನ್ನ ಮುದ್ದಿನ ತಂಗಿಗೆ ಏನಾಯ್ತು ಹೇಳು ಮಾವ, ಹೇಳು. ಅಣ್ಣ, ಅಕ್ಕನನ್ನು ಗುಂಡು ಹಾಕಿ ಕೊಂದು ಹಾಕಿಬಿಟ್ಟಿದ್ದಾರೆ. ಏ ಪಾಟೀಲ, ನನ್ನ ಮುದ್ದಿನ ತಂಗಿಯನ್ನು ಮುದ್ದಿನ ಗಿನಿ ಅಂತ ಸಾಕಿ ದೇವರಂತ ರೈತ ಮನೆತನಕ್ಕೆ ದಾರಿ ಎಳೆದುಕೊಟ್ಟಿದ್ದು. ನನ್ನ ತಂಗಿ, ಬಂಗಾರದಂತ ತಂಗಿ, ತನ್ನ ಗಂಡನೊಂದಿಗೆ ಬಾಳೆ ಬದುಕಬೇಕಾದ ಮುಗ್ಧ ಮಗಸಿನ ತಂಗಿಯನ್ನು ನಿನ್ನ ಕಾಮ ಎಂಬ ಹೆಸರಿಂದ ಬೇಟೆ ಆಡಿದಲ್ಲದ ಅವಳ ಸಾವಿಗೆ ನಾಂದಿ ಹಾಡಿದ ನಿನ್ನನ್ನು ಜೀವಂತ ಈ ಭೂಮಿಯ ಮೇಲೆ ಬಿಡಲಾರನು ಮಗನೇ. ಆಗ್ತೀನಿ ಮಗನೇ, ನಿನ್ನ ಕಥೆ ಮುಗಿಯಿತು. ನಿಲ್ಲು ರಾಯಣ್ಣ, ನಿಲ್ಲು ರಾಯಣ್ಣ. ನಿನಗೆ ಎಷ್ಟು ನೋವಾಗಿದೆಯೋ ಅದರ ಸಾವಿರ ಪಟ್ಟು ನೋವು ನಮಗೂ ಆಗಿದೆ. ಆದರೆ ಏನು ಮಾಡುವುದು ರಾಯಣ್ಣ, ಏನು ಮಾಡುವುದು? ರಾಜಕೀಯರೊಡನೆ ಕೂತಾಡುವುದು, ಮದ ಬಂದ ಆಣೆಯೊಡನೆ ಕೂತಾಡುವುದು ಎರಡೂ ಒಂದೇ. ಸ್ವಲ್ಪ ದಿವಸ ಸುಮ್ಮನೆ ಇರೋಣ, ಸಮಯ ಸಂದರ್ಭ ನೋಡಿ ಆ ಜೇಡಿಗೆ ಸಾವಿನ ಪರದೆ ಎಳೆದು ಬಿಡೋಣ ರಾಯಣ್ಣ, ಎಳೆದು ಬಿಡೋಣ. ಮಾವ, ಆ ನೀಚ ಪಾಟೀಲ ಈಗಾಗಲೇ ಅದೆಷ್ಟೋ ಬಡ ರೈತರ ಹೆಣ್ಣು ಮಕ್ಕಳ ಶೀಲ ಸೂರೆಗೈದು ಅವಳ ಬಾರನ್ನೇ ನರಕ ಕುಂಡದಲ್ಲಿ ಕೈ ತೊಳೆದಂತೆ ಮಾಡಿದ ಬಂಡ ಪಾಟೀಲನ್ನು ಅವನು ಕಡೆದು ಅವನ ರಕ್ತ ಈ ಭೂಮಿಯ ಮೇಲೆ ಚೆಲ್ಲಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಮಾವ, ನನ್ನ ಮನಸ್ಸಿಗೆ ಶಾಂತಿ. ರಾಯಣ್ಣ, ಆಕಾಶದತ್ತ ಗಾಳಿಯ ಪಟವು ಎಷ್ಟು ಹಾರಲು ಬಿಡುತ್ತೇವೋ ಕೊನೆಗೆ ಒಂದು ದಿನ ಆ ಗಾಳಿ ಮುಗಿದ ಮೇಲೆ ಕೆಳಗೆ ಬರಲೇಬೇಕು. ಸೂರ್ಯ ಆಕಾಶದಲ್ಲಿ ಇದ್ದುಕೊಂಡು ಭೂಮಿಯ ಸುತ್ತ ಎಷ್ಟೇ ತಿರುಗಾಡಿದರು ರಾಯಣ್ಣ, ಹಿಮಗಿರಿಯ ಮುಗಿದ ಮೇಲೆ ತಗ್ಗಿತನಾಗಲೇಬೇಕು. ಅಂತೆಯೂ ಆ ಜೇಡಿಯ ರಾಜಕಾರಣದ ಕುತಂತ್ರ ಮುಗಿದ ಮೇಲೆ ಈ ರೈತರ ಬಾಳಿನಲ್ಲಿ ಅವನು ಆಡುವ ಮೋಸದಾಟ ತಿಳಿದ ಮೇಲೆ ಕುಂತಿದ್ದ ಎಲ್ಲ ಜನ ಸಮ್ಮುಖವು ಅವನಿಗೆ ಆಳಿಗೊಂದು ಏಟು ಒಗೆದು ಕೊಂದು ಹಾಕುತ್ತಾರೆ ತಮ್ಮ, ಕೊಂದು ಹಾಕುತ್ತಾರೆ. ಅಲ್ಲಿಯವರೆಗೂ ನಾವು ಸುಮ್ಮನಿರೋಣ ತಮ್ಮ, ಸುಮ್ಮನಿರೋಣ. ಮಾವ, ಕಾಲ ಕೂಡಿ ಬರುವವರೆಗೂ ಸುಮ್ಮನಿದ್ದರೆ ಆ ಬಂಡ ಪಾಟೀಲ ಅದೆಷ್ಟೋ ತಾಯಿಗಳ ನಾಟಕ ಆಡುತ್ತಾನೆ. ಮಾವ, ಮರ ಚಿಕ್ಕದಿದ್ದಾಗಲೇ ಬಗ್ಗಿಸಿದರೆ ಬಗ್ಗುವುದು, ಅದೇ ಮರ ಹೆಮ್ಮರವಾಗಿ ಬೆಳೆದ ಮೇಲೆ ಏನು ಮಾಡಲು ಸಾಧ್ಯವಿಲ್ಲ ಮಾವ. ನಾನು ಈಗಿಂದೀಗಲೇ ಹೋಗಿ
ಆ ಬಂಡ ಪಾಠ ರುಂಡವನ್ನು ಕರೆದಿದ್ದರೆ ನನ್ನ ಹೆಸರು ಸಿಂಹದ ಮರಿನೇ ಅಲ್ಲ. ರಾಯಣ್ಣ ರಾಯಣ್ಣ, ನಮಗೆ ಅನ್ಯಾಯ ಮಾಡಿರುವ ದುಷ್ಮಣಗಳನ್ನು ಎಷ್ಟು ಎತ್ತರಕ್ಕೆ ಬೆಳೆಯಲು ಬಿಡುತ್ತೇವೋ ಅಷ್ಟು ನಮಗೆ ಒಳ್ಳೆಯದು. ಯಾಕೆ ಗೊತ್ತಾ ರಾಯಣ್ಣ, ಯಾಕೆ ಗೊತ್ತಾ? ಆ ವೈರಿಗಳು ನಮ್ಮನ್ನು ಮರೆತು ನಿರ್ಭೀತರಾಗಿ ಬದುಕಬೇಕು ಈ ಸಮಾಜದಲ್ಲಿ. ಕೊನೆಗೆ ಸಮಯ ಸಂದರ್ಭ ನೋಡಿ ನಾವೇ ಅವನನ್ನ ಕೊಚ್ಚಿ ಹಾಕಿದರಾಯ್ತು. ಹಾ ರಾಯಣ್ಣ, ನಾಳೆಯ ಸಾವಿತ್ರಿಯ ದಿನಕರ್ಮವಿದೆ. ನಡೆಯಪ್ಪ, ಮುಂದಿನ ಕೆಲಸ ನೋಡಿಕೊಳ್ಳೋಣ. ಹೌದಣ್ಣ, ನಾವೆಲ್ಲರೂ ಸಮಾಧಾನವಾಗಿದ್ದು ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡು ತಂದೆ ಎಂದು ಆ ದೇವ ಮಾರುತೇಶ್ವರನಲ್ಲಿ ಬೇಡಿಕೊಳ್ಳೋಣ. ಬಾಣ ಬಾಣ ಒಳಗಡೆ. ತಂಗಿ ಸಮಾಧಾನ. ದೇವರಂತ ತಂಗಿಯನ್ನು ಕಳೆದುಕೊಂಡ ಮೇಲೆ ನನಗೆಲ್ಲಿದೆ ಅಮ್ಮ ಸಮಾಧಾನ, ನನಗೆಲ್ಲಿದೆ? ತಂಗಿ ಇಲ್ಲಿ ಬಿಡಣ, ನಡೆಯೋಣ, ಒಳಗಡೆ ಕುಳಿತುಕೊಂಡು ಮಾತನಾಡೋಣ. ಬಾಣ. ಈ ಬಾಳಲಿ ಶಾಂತಿಯಲ್ಲಿ ಬಿರುಗಾಳಿಯೇ ಬೀಸಿದೆ. ಸಂತೋಷವ ಹುಡುಕಲಿ ಆಸೋದನೆ